ನಾವೆಲ್ಲರೂ ಸೇರಿಕೊಂಡು ಇವತ್ತು ಮೀನು ಹಿಡ್ಕೊತಿದ್ವಿ. ಪಟ ಪಟ ಹತ್ಯಾರನ್ನೆಲ್ಲ ತಯಾರು ಮಾಡ್ಕೊಂಡ್ವಿ. ಮೀನಿಗೆ ಹಾಕೋಕೆ ಆಹಾರ ಕೂಡ ರೆಡಿ ಇತ್ತು. ಬೇಕಾದ ಎಲ್ಲ ಐಟಮನ್ನು ತಗೊಂಡು ನಮ್ಮ ಬಂಡಿಯಲ್ಲಿ ನಾವು ಹೊತ್ತು ಕೂತ್ಕೊಂಡ್ವಿ. ಸ್ವಲ್ಪ ದೂರ ಬಂದ ಮೇಲೆ ದಾರಿ ಗೊತ್ತಾಗದೆ ನಿಂತಿದ್ರು. ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಎಷ್ಟು ಮೀನು ಹಿಡಿತು ಅಂತ ನೋಡುವ ಬನ್ನಿ. ಇಲ್ಲೂ ಒಂದು ದಾರಿ ಇದೆ ನೋಡುವ. ಅಧ್ಯಕ್ಷರು ಹೇಗೆ ಕರ್ಕೊಂಡು ಹೋಗ್ತಾರೆ ಹಾಗೆ ಹೋಗುವ. ಗಲಿಬಿಲಿ ಅದೇ ಒಟ್ರಾಸಿ ದಾರಿ ಗೊತ್ತಿಲ್ಲ ಯಾರಿಗೂ. ದೊಡ್ಡ ದೊಡ್ಡ ಮೀನು ಹಿಡಿದೇನೆ ಅಂದ್ರೆ ನೀರಲ್ಲಿ ಹೋಗುವ ಅಂತ ಹೇಳ್ತಿದ್ರು. ಬಿದ್ದೆ ಗಾಯ್ಸ್ ಅಲ್ಲಾಗಿತ್ತು ಬರ ಹೋಗುದು. ದಾರಿ ಸರಿ ಇತ್ತ ನಾನು ನೀರು ಕುಡ್ಕೋದು ಅಂಗಡಿ ಅಲ್ಲ ಅವನೇ ಸರಿ ಇತ್ತು. ಹುತ್ತಿದ್ರೆ ಅಂತ ಬರ್ಬೇಕು ಬೊಜ್ಜಿಗೆ. ನಾವು ನೋಡ್ಲು ಗಾಡಿ ಮೇಲೆ ನಾನು ಬೊಜ್ಜಿ ನೋಡ್ತೀನಿ. ಅದೇ ಅಲ್ಲಾಗಿತ್ತು ಅದು ಅಲ್ಲೇ ಇಲ್ಲಲ್ವಾ ಇದು ಹೊಳೆ ಇದು. ಇದು ಸೊಡ್ಲಿ ಬಂದ್ರಿ ಹಾ ಅಲ್ಲಿ ಆ ಕೊಬ್ಬರಿ ಗೆದ್ದೆ. ಹೌದು ಮರೆ ಸುಮ್ಮನೆ 200 ರೂಪಾಯಿ ಪೆಟ್ರೋಲ್ ಹೋದ ಇಷ್ಟಲ್ಲ ಮರೆ. ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಪ್ಪಿದಸ್ತರು ಯಾರು ಅನ್ನೋದನ್ನು. ನಾವೀಗ ಹೋಗ್ತಿದ್ವಿ, ದಾರಿ ತಪ್ಪಿ ಈ ದಾರಿಗೆ ಬಂದ್ವಿ. ಹಿರಿಯರೊಬ್ಬರು ದಾರಿ ತೋರಿಸ್ಕೊಟ್ರು. ಆ ದಾರಿಲೇ ನಾವು ಹಿರಿಯರ ಮಾರ್ಗದರ್ಶನದಿಂದ ನಡಿಬೇಕಂತ ಹೇಳ್ತಾರಲ್ಲ, ಅದೇ ಥರ ಹಿರಿಯರು ತೋರಿಸ್ಕೊಟ್ಟ ದಾರಿಲಿ ನಾವು ಬರ್ತಿದ್ವಿ. ರೆಲ್ಲಿ ರೋಡ್ ಹತ್ರ ಇಟ್ಟು ಬೈಕ್ ಇಟ್ಟು ಆ ಕಡೆ ಮೀನು ಹಿಡ್ಕೊಂಡು ಹೋಗ್ಬೇಕಂತೆ. ನೋಡುವ ಏನಂತ ಎಷ್ಟು ಮೀನು ಹಿಡಿದ್ರು ಅಂತ ನೋಡುವ. ಬಂಗಡೆ ನೋಡಿ 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 ಎಷ್ಟು ಸಣ್ಣ ಹೊರಿಸಣ್ಣ ಕವರು ಸತ್ತ ರೆಡಿ ಮಾಡಿದೆ ಮೊಬೈಲ್ ಹಾಕೋಕೆ. ಚೀಲ ಚೀಲ ಇದೆ ಅಲ್ಲ ಚೀಲ. ವಿಡಿಯೋಗ್ರಾಫರ್ ಅಲ್ಲ ನಾನು, ನಂಗೆ ಸೇಫ್ಟಿ ಆಗ್ಬೇಕು ಮೊದಲು. ಹೀಗೆ ಸ್ವಲ್ಪ ಹೊತ್ತಿನವರೆಗೂ ಮೀನು ಹಿಡಿತಿದ್ವಿ. ಆಮೇಲೆ ಮಳೆ ಬಂತು. ಅಂದಾಜು 25-30 ಮೀನು ಸಿಕ್ಕಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗೀತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.